ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ. 24x7. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ದೈತ್ಯಾಕಾರವಾಗಿ ಬೆಳೆಯುತ್ತಿರುವ ಹಿರಿಯೂರು ನಗರದಲ್ಲಿ ಹೆಚ್ಚುತ್ತಿರುವ ಜೂಜುಕೋರರು, ಮನೆಗಳ್ಳತನ, ಸರಗಳ್ಳತನ, ವಾಹನ ಕಳ್ಳತನ, ಅಕ್ರಮ ಮದ್ಯ ಮಾರಾಟದಿಂದ ಮದ್ಯದ ಅಮಲಿನಲ್ಲಿ ಕೃತ್ಯ ಮಾಡುವ ಬಾಲ ಅಪರಾಧಿಗಳು, ವಾಹನ ಬೈಕ್ ವೀಲಿಂಗ್, ಟ್ರಿಬಲ್ ರೈಡಿಂಗ್, ಹೆಲ್ಮೆಟ್ ಬಳಸದೆ ಚಲಾವಣೆ ಮಾಡಿ ರೂಲ್ಸ್ ಬ್ರೇಕ್ ಮಾಡುವ ಮತ್ತು ಗಾಂಜಾ, ಫೋಕ್ಸ್, ಸೈಬರ್ ಅಪರಾಧಗಳು, ಕಾನೂನು ಬಾಹಿರ ಬಡ್ಡಿದಂಧೆ, ಮಟಕ, ಅಕ್ರಮ ಚಟುವಟಿಕೆಗಳು ಹೆಚ್ಚುತ್ತಿದ್ದು, ಜಾಗೃತಿ ಮೂಡಿಸುವ ಸಲುವಾಗಿ ಹಿರಿಯೂರು ನಗರ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಶಿಕಲಾರವರು ಮತ್ತು ಬೀಟ್ ಪೊಲೀಸ್ ನಿಂಗಪ್ಪ ಶರಣ ಪೂಜಾರಿ ಅವರ ನೇತೃತ್ವದಲ್ಲಿ 16ನೇ ವಾರ್ಡಿನ ಗೋಪಾಲ್ಪುರ, ಕುಂಬಾರ್ ಬೀದಿ, ಸುಣಗಾರ ಸರ್ಕಲ್, ನಾಯಕರ ಕೇರಿ, ಕೊಲ್ಲಾಪುರದಮ್ಮ ದೇವಸ್ಥಾನ, ಎಡಿ ಕಾಲೋನಿ ಸುತ್ತಮುತ್ತ ಇರುವ ಅಲ್ಲಿನ ಜನರಿಗೆ, ಬೀಟ್ ಸದಸ್ಯರುಗಳಿಗೆ ಸಭೆಯನ್ನು ನಡೆಸಿ ಅಪರಾಧಗಳ ಬಗ್ಗೆ ಅರಿವು ಮೂಡಿಸಿ ಎಚ್ಚರಿಸಿ ಗಮನ ಸೆಳೆದಿದ್ದು ಹೀಗೆ. ಎಲ್ಲ ಮನೆಗೆ ಇಟ್ಕೊಂಡು ಪೆಟಿ ಅಂಗಡಿಗಳು ಇಟ್ಕೊಂಡು ಮಾಡ್ತಾರೆ ಅಂತೇಳಿ ಎಲ್ಲಾದರೂ ಇಲೀಗಲ್ ಆಕ್ಟಿವಿಟೀಸ್, ಮಟ್ರ ಆಗಿರ್ಬೋದು, ಜೂಜಾಟ ಆಗಿರ್ಬೋದು, ಅಕ್ರಮ ಮದ್ಯ ಮಾರಾಟ ಆಗಿರ್ಬೋದು, ಯಾವುದೇ ಆಗಿರಲಿ ಅದೆಲ್ಲ ಮಾಡೋಂಗಿಲ್ಲ. ಇನ್ನು ಅದನ್ನ ಮಾಡಿದರೆ ನಮಗೆ ನೀವು ಮಾಹಿತಿ ಕೊಡಬೇಕು. 112 ವೆಹಿಕಲ್ ಇದೆ, ಅವ್ರಿಗೆ ಮಾಹಿತಿ ಕೊಡಬೇಕು, ನಮಗೆ ಕೊಡಬೇಕು. ಇಲ್ಲಿ ಏನಾದರೂ ತಕ್ಷಣ ಜಗಳ ಆಯ್ತಂದರೆ 112 ಕರೆ ಮಾಡಿದರೆ ಇಮಿಡಿಯೇಟಾಗಿ ವಾಹನ ಸಮೇತ ವಿತ್ ಪೊಲೀಸ್ನವರಿಗೆ ಬರ್ತಾರೆ. ಅವ್ರಿಗೂ ಕಂಟ್ರೋಲ್ ಸಿಗ್ತಾರೆ ಅಂದರೆ ಅವರು ನಮಗೆ ಫೋನ್ ಮಾಡ್ತಾರೆ. ನಾವು ಬರ್ತೀವಿ. ಇಲ್ಲಿ ಏನಾದರೂ ಗಲಾಟೆ ಆಗೋ ಚಾನ್ಸಸ್, ಇನ್ನೊಂದು ಮತ್ತೊಂದು ಏನೇ ಮಾಹಿತಿ ಇದ್ದರೂ ನಮಗೆ ಕೊಡಿ, ಸ್ಟೇಷನ್ಗೆ ಮಾಹಿತಿ ಕೊಡಿ. ಒಂದು ಎರಡು ಹೊಡೆಯಕ್ಕೆ ಬರಲ್ಲ. ನಮ್ಮ ಒಂದು ಜ್ಞಾಪಿಕ ಮಗ ಅಲ್ಲ, ಒಂದು ಇನ್ನು ಒಂದು ಎರಡು ಒಂದು ಕಾಲ್ ಮಾಡಿದ್ರೆ ವೆಹಿಕಲ್ ಸಮೇತ ಬರ್ತೇ. ಅವ್ರು ಗಲಾಟೆ ಮಾಡೋದನ್ನ ಕುಂಬಿಸ್ಕೊಂಡು ಸ್ಟೇಷನ್ಗೆ ಬಂದೇ ಬಿಡ್ತಾರೆ. ಯಾವುದೇ ಸಂದರ್ಭದಲ್ಲಿ ಗಲಾಟೆ ಆಗಲಿ, ಇನ್ನೊಂದೇ ಆಗಲಿ, ಏನೇ ಆಗಲಿ, ತುರ್ತು ವಾಹನ ನೀವು ಫೋನ್ ಮಾಡಿದ ತಕ್ಷಣ ಆ ಸ್ಥಳಕ್ಕೆ ಬಂದು ಅಲ್ಲಿ ಏನು ಸಮಸ್ಯೆ ಇದೆ ಅನ್ನೋದು ನೋಡಿ ಆ ಕನ್ಸರ್ನ್ ಠಾಣಾ ಸರದ್ದು ಯಾವ ಸ್ಟೇಷನ್ಗೆ ಬರುತ್ತೋ ಅವ್ರಿಗೆ ಮಾಹಿತಿ ಕೊಟ್ಟು ಅದು ಗಲಾಟೆ ಆಗೋದನ್ನ ನೋಡಿಕೊಂಡು ಗಲಾಟೆ ಮಾಡೋದನ್ನ ಕರ್ಕೊಂಡು ಸ್ಟೇಷನ್ಗೆ ಬಂದು ನಮ್ಗೆ ಇದನ್ನ ಮಾಹಿತಿ ನೀಡ್ತಾರೆ. ಗೊತ್ತಿರ್ಬೇಕು ನಿಮ್ಗೆ ಹೆಣ್ಮಕ್ಳಿಗೆ. ಯಾಕೆ ಹಂಗೆ ಮಾಡೋಕೆ ಹೋಗ್ತೀರಾ? ನೀವಾದ್ರೂ ಹುಡುಗರು ಏನರಪ್ಪ ನಿಮ್ಗೆ ಯಾಕಯ್ಯ ಬೇಕು? ಕೆಲಸ ಮಾಡ್ರಿ, ಚೆನ್ನಾಗಿ ದುಡೀರಿ, ಅಪ್ಪ ಅಮ್ಮನ ಸಾಕ್ರಿ, ಹೆಂಡತಿ ಕಟ್ಕೊಂಡಿರೋ ಹೆಂಡತಿ ಮಕ್ಕಳನ್ನ ಸಾಕ್ರಿ, ನಿಮ್ಮ ಮನೆಯ ನಮ್ಮ ಅಂತಂದಿನ ನೀವು ನೋಡ್ಕೊಳ್ರಿ. ಆದೆ ಬೀದೆಗೂ ನೆಳ್ಳಗೆ ಹೋಗೋದು, ಎಲ್ಲ ಮರೆತ ಮೀಟಿಂಗ್ ಮಾಡೋದು ಯಾಕಂದ್ ಮಾಡ್ತೀರಾ ನೀವು? ಮುಂದೆ ಹಾಕ್ಬಿಡ್ತೀನಿ. ಶಾಂತಿಯುತವಾಗಿ ಇರ್ಬೇಕು. ನಾವು ಅದಕ್ಕೆ ಬಂದಿರೋದು ನಿಮ್ಗೆ ಮೀಟಿಂಗ್ ಮಾಡೋದಕ್ಕೆ, ಸರಿನಾ? ಶಾಂತಿಯುತವಾಗಿ ಇರಬೇಕು. ನಿಮ್ಗೆ ಏನೇ ತೊಂದರೆ ಇತ್ತು ನಾವು ಯಾವಾಗ ಸಹಕಾರ ಮಾಡ್ತೀವಿ.